ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ಹಿನ್ನೆಲೆ ಇದನ್ನೇ ಪ್ರಮುಖ ಅಸ್ತ್ರವಾಗಿ ಮಾಡಿಕೊಳ್ಳೋಕೆ ಕಾಂಗ್ರೆಸ್ ಈಗ ಪ್ಲಾನ್ ಮಾಡಿಕೊಳ್ತಾ ಇದೆ. ಯಾಕಂದ್ರೆ ಬಿಜೆಪಿಯವರು ಹಂಗೆ ಅಲ್ವಾ, ಎಲ್ಲರೂ ಹಂಗೆ ಯಾವ್ಯಾವ್ದು ಅಸ್ತ್ರ ಸಿಗುತ್ತೋ ಅದನ್ನ ರಾಜಕೀಯವಾಗಿಯೇ ಬಳಸ್ಕೊಳ್ತಾರೆ, ಅದಕ್ಕೆ ರಾಜಕೀಯ ಆಯಾಮವನ್ನು ಕೊಡ್ತಾರೆ. ನಮ್ಮದು ಮೂಡ ಸಿದ್ದರಾಮಯ್ಯವರು ತಗೊಂಡಿದ್ರಿ, ಈಗ ನಿಮ್ಮದು ಸಿಕ್ಕಿದ್ದು ನಮಗೆ ಎಫ್ಐಆರ್ ಎಲೆಕ್ಟ್ರೋಲ್ ಬಾಂಡ್ದು. ಹಾಗಾಗಿ ರಾಷ್ಟ್ರಾದ್ಯಂತ ದೊಡ್ಡ ಮಟ್ಟದ ಹೋರಾಟ ರೂಪಿಸುವ ಬಗ್ಗೆ ಚರ್ಚೆ ಆಗಿದೆ. ಕೇಂದ್ರದ ವಿರುದ್ಧ ಹೋರಾಟಕ್ಕೆ ಬಳಸಿಕೊಳ್ಳಲು ಮಾತುಕತೆಯಾಗಿದೆ. ಹೈಕಮಾಂಡ್ ನಾಯಕರು ಕೂಡ ಇದ್ರ ಬಗ್ಗೆ ಚರ್ಚೆಯನ್ನು ನಡೆಸಿದಾರಂತೆ. ರಾಜ್ಯದಲ್ಲೂ ಇದನ್ನೇ ಬಳಸಿಕೊಂಡು ಮುಜುಗರವನ್ನ ಸೃಷ್ಟಿ ಮಾಡೋಕೆ ಕೈ ನಾಯಕರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ಗೆ ಮುಜುಗರವನ್ನು ತರಬೇಕು ಅನ್ನುವಂತಹ ಒಂದು ಪ್ಲಾನ್ ಇದು. ಈ ಬಗ್ಗೆ ಡಿಕೆಶಿ ಜೊತೆಗೂ ಕೂಡ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ. ಅದರ ಜೊತೆಗೆ ಕುಮಾರಸ್ವಾಮಿ ವಿರುದ್ಧವೂ ಕೂಡ ಹೋರಾಟದ ಬಗ್ಗೆ ಚರ್ಚೆ ಆಗಿದೆ. ಗಂಗೇನಹಳ್ಳಿಯ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದರು. ಆ ವಿಚಾರ ಇಟ್ಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಈಗ ಕಾಂಗ್ರೆಸ್ನವರು ಬಂದಿದ್ದಾರೆ. ಈ ಹಿಂದೆ ಕೂಡ ರಾಷ್ಟ್ರ ಮಟ್ಟದಲ್ಲಿ ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ಚರ್ಚೆಯಾಗಿತ್ತು. ಕಾಂಗ್ರೆಸ್ ನಾಯಕರು ಆರೋಪಗಳನ್ನು ಮಾಡ್ತಾ ಇದ್ರು. ಈಗ ಅಧಿಕೃತವಾಗಿಯೇ ಎಫ್ಐಆರ್ ಆಗಿದೆ ಅಲ್ವಾ. ನಿರ್ಮಲಾ ಸೀತಾರಾಮನ್ ದೊಡ್ಡ ದೊಡ್ಡ ನಾಯಕರ ಮೇಲೇನಾಗಿದೆ ಅಲ್ವಾ, ರಾಜ್ಯ ಬಿಜೆಪಿ ಅಧ್ಯಕ್ಷರ ಮೇಲೂ ಆಗಿದೆ. ಹಾಗಾಗಿ ಯಾಕೆ ಸುಮ್ಮನೆ ಕೂರೋಣ, ನಮ್ಮ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಮೂಡಾ ಪ್ರಕರಣದ ವಿರುದ್ಧ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸ್ತಾ ಇರಲ್ಲ, ನಾವು ಕೇಳ್ತೀವಿ ರಾಜೀನಾಮೆ. ನಿಮಗೆ ನೈತಿಕತೆ ಇದ್ದರೆ ಬಿಜೆಪಿಯವರು ನಿರ್ಮಲಾ ಸೀತಾರಾಮನ್, ನಡ್ಡಾ, ವಿಜೇಂದ್ರ ರಾಜೀನಾಮೆ ಕೊಡಲಿ. ಈ ರೀತಿ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ. ಇದು ರಾಜಕೀಯದಲ್ಲಿ ಸಹಜ. ಅವ್ರ ಮೇಲೆ ಆರೋಪ ಬಂದಾಗ ಇವರು ಬಳಸ್ಕೊಳ್ಳೋದು, ಇವ್ರ ಮೇಲೆ ಬಂದಾಗ ಅವರು ಬಳಸ್ಕೊಳ್ಳೋದು.